ಹ್ಯಾಪಿ ನ್ಯೂ ಇಯರ್. ಸೇಮ್ ಟು ಯು. ಅಜ್ಜಿ ಹ್ಯಾಪಿ ನ್ಯೂ ಇಯರ್ ಹೇಳ್ಕೊಡ್ತೀನಿ ಹೇಳೋ. ಹ್ಯಾಪಿ ಹೇಳ ಜೈ. ಹ್ಯಾಪಿ ಹೇಳ ಜೈ. ಹೇಳ ಜೈ. ನಾನು ಹೇಳ್ಕೊಟ್ಟಂಗೆ ಹೇಳು. ಹ್ಯಾಪಿ ನ್ಯೂ ಇಯರ್. ನೋಡ ನಮ್ಮ ಅಜ್ಜಿ ಇಂಗ್ಲೀಷಾಗೆ ವಿಶ್ ಮಾಡಂಗಾತು. ಹ್ಯಾಪಿ ನ್ಯೂ ಇಯರ್ ಇಂಗ್ಲೀಷಾಗೆ ವಿಶ್ ಮಾಡ್ತಾ ಐತೆ. ಹ್ಯಾಪಿ ನ್ಯೂ ಇಯರ್. ಸೇಮ್ ಟು ಯು. ಥ್ಯಾಂಕ್ ಯು ಸೇಮ್ ಟು ಯು ಅನ್ಬೇಕು. ಏನು ಮಾಡ್ತೀರಪ್ಪ ಇವತ್ತು? ಏನು ಮಾಡ್ತೀರಾ? ಕಟ್ ಮಾಡ್ತೀರಾ ಕೇಕ? ನೋಡ್ರಿ ಎಷ್ಟು ತಂದವ್ರೆ. ಒಂದೇ ಕೆ ಜಿನೇ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಲಿಕ್ಕಿ ಆ ಕಡೆ ನಿಂತ್ಕೋಬೇಕು ಇನ್ನೊಂಚೂರು. ಅತ್ತ ಇತ್ತಲ್ಲ ಇವನು ಎತ್ತಿಕ್ತಾನೆ. ಹಿಂದಕ್ಕಿರ್ರಿ, ಹತ್ರಕ್ಕೆ ಬರ್ರಿ. ಹಾಂ ಹ್ಯಾಪಿ ನ್ಯೂ ಇಯರ್. ಅದ್ರಿ ಚಿಕ್ಕದಾಗಿ ಹಚ್ಕೊಂಡು ಇಬ್ಬರು ಒಂಚೂರು ತಿನ್ನಿಸ್ಬೇಕು. ಅದಿರಲಿ ಬಿಡು ಒಂದು ಸೈಡಾಗೆ. ಸೊ ಗೈಸ್, ನೆನ್ನೆ ಕೇಕ್ ತರೋಕ್ಕಾಗಲಿಲ್ಲ. ನಮ್ಮ ಮನೆಯವರು ರೇಷ್ಮೆಗೆ ಸೊಪ್ಪೆಲ್ಲ ಹಾಕ್ಬಿಟ್ಟು ಬರಬೇಕಾದ್ರೆ ಲೇಟ್ ಆಯಿತು. ಅದಕ್ಕೆ ತರೋಕ್ಕಾಗಲಿಲ್ಲ. ನೆನ್ನೆ ನಾನೇ ಮಾಡ್ತೀನಿ ಅಂತ ಹೇಳಿದೆ. ಅವ್ರು ಬಿಡೋತ್ತೆ, ಇನ್ನೇನು ಮಾಡ್ತೀಯ ತಂದು ಕೊಡ್ತೀನಿ ಅಂತಂದರು. ಬೆಳಗ್ಗೆ ತಂದು ಕೊಟ್ಟರು. ಮಕ್ಕಳೆಲ್ಲ ರೆಡಿ ಆಗಿದ್ರಲ್ಲ, ಕೇಕ್ ಕಟ್ ಮಾಡಿಬಿಟ್ಟು ಹೋಗಲಿ ಅಂತಂದು ಕಟ್ ಮಾಡಿಸ್ತಾ ಇದ್ದೀನಿ. ಇಬ್ಬರು ಕಟ್ ಮಾಡಿಬಿಟ್ಟು ಅವರವರೇ ತಿನ್ನಿಸ್ಕೊತಿದ್ದಾರೆ. ಇವಾಗ ಸ್ಕೂಲಲ್ಲಿ ಹೋಗ್ಬಿಟ್ಟು ನಾವು ಕೇಕ್ ಕಟ್ ಮಾಡ್ತೀವಿ ಅಂದರೆ ಅವ್ರಿಗೊಂಥರ ಫೀಲ್ ಆಗುತ್ತೆ. ಅದಕ್ಕೆ ತಂದು ಕೊಟ್ಟರು, ಕಟ್ ಮಾಡಿಸ್ತಾ ಇದ್ದೀವಿ. ಬಿಡ ತಿನ್ನಿಸ್ತಾನೆ ಹೇಳ. ಸೇಮ್ ಟು ಯು ಅನ್ಬೇಕು. ಥ್ಯಾಂಕ್ ಯು ಹೇಳಿ. ನಾನು ತಿನ್ಸಂಗೆ. ಸೇಮ್ ಟು ಯು. ಹ್ಯಾಪಿ ನ್ಯೂ ಇಯರ್. ಸೇಮ್ ಟು ಯು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ಬ್ಲಾಗ್ಸ್. ಗೈಸ್, ಎಲ್ಲರೂ ಹೇಗಿದ್ದೀರಾ? ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ. ಹ್ಯಾಪಿ ನ್ಯೂ ಇಯರ್. ಸೊ ಗೈಸ್, ನೋಡಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ತಿಂಡಿ ಮಾಡಿಬಿಟ್ಟು ಅವ್ರನ್ನ ಸ್ಕೂಲಿಗೆ ಕಳಿಸಿ ಸಂಜೆ ಕೇಕ್ ಕಟ್ ಮಾಡೋಕ್ಕಾಗಿರಲಿಲ್ಲ. ಬೆಳಗ್ಗೆ ತಂದು ಕೊಟ್ಟರು. ಬೆಳಗ್ಗೆ ಕಟ್ ಮಾಡಿಬಿಟ್ಟು ತಿಂದ್ಕೊಂಡು ಸ್ಕೂಲ್ಗೆ ಹೋದ್ರು ಅವರು. ಈಗ ನಾವು ಕೂಡ ತಿಂಡಿ ತಿಂದ್ಕೊಂಡು ಸ್ನಾನ ಗಿನ್ನೆಲ್ಲ ಮಾಡಿಕೊಂಡು ತಿಂಡಿ ತಿಂದಿದ್ದಾಯಿತು. ನೋಡಿ, ಈ ಡ್ರೆಸ್ ನಾನೇ ಸ್ಟಿಚ್ ಮಾಡಿರೋದು. ಯಾವ ಥರ ಕಾಣಿಸ್ತಿದೆ ಅಂತ ಹೇಳಿ. ಸ್ಯಾರಿ ಬರುತ್ತಲ್ಲ, ಸ್ಯಾರಿಲಿ ಸ್ಟಿಚ್ ಮಾಡಿರೋದು. ಯಾವ ಥರ ಇದೆ ಅನ್ನೋದನ್ನು ತಿಳಿಸಿ. ನೋಡಿ, ಸೊ ಗೈಸ್, ನೋಡಿ ಡ್ರೆಸ್ ಈ ಥರ ಇದೆ. ನೋಡಿ, ಬ್ಯಾಕ್ ಸೈಡೆಲ್ಲ ಈ ಥರ ಸ್ಟಿಚ್ ಮಾಡಿದ್ದೀನಿ. ಕೆಳಗಡೆ ಈ ಥರ ಪಲ್ಲು ಕೊಟ್ಟಿರೋದು. ಚೆನ್ನಾಗಿದೆ ಡ್ರೆಸ್ಸು. ಸೊ ಗೈಸ್, ನೋಡಿ ರೇಷ್ಮೆಗೆ ಸೊಪ್ಪೆಲ್ಲ ಹಾಕಿ ಕೆಂಪಾಗಿದ್ದು నేను ನೋಡಬೇಕು. ರೇಷ್ಮೆಗೆ ಸೊಪ್ಪೆಲ್ಲ ಹಾಕಿ ಈಗ ಊಟ ಮಾಡ್ತಾವ್ರು ಅಜ್ಜರು. ನೋಡಿ ಟೈಮ್ ಆಲೆ ಎಷ್ಟು ಗೊತ್ತಾ? 12:15 ಆಗೈತೆ ಟೈಮು. ನಮಗೆ ಹಳ್ಳಿ ಕಡೆಯವ್ರಿಗೆ ಹೊಸ ವರ್ಷನೂ ಅದೇ, ಹಳೆ ವರ್ಷನೂ ಅದೇ. ಏನಾದೆ ಡೈಲಿ ಅದೇ ವರ್ಷನೇ. ಡೈಲಿ ಅದೇ ಇದು. ಎಲ್ಲ ಒಂದೇ ಅಂತೀಯ. ಹೊಸ ವರ್ಷ ಅಂತ ಏನು ಹೊಸದಾಗಿ ಏನು ಡಿಫ್ರೆನ್ಸ್ ಏನಿಲ್ಲ. ಹೊಲ ಹತ್ರ ಹೋಗ್ತಿರ್ಬೇಕು, ಕೆಲಸ ಮಾಡ್ಕೊಂಡು ಬರ್ತಿರ್ಬೇಕಷ್ಟೇ. ಏನು ಸಮಾಚಾರ ಹೊಸ ವರ್ಷದ ಪ್ರಯುಕ್ತ? ಏನೂ ಇಲ್ಲ. 12:15 ಆಗೈತೆ ಊಟ ಮಾಡೋದನ್ನು. ಈಗ ಹೊಸ ವರ್ಷಕ್ಕಿನ್ನ ಲೇಟ್ ಆಗೈತೆ ಊಟ ಮಾಡೋದು. ಬೇಗ ಏನು ಊಟ ಮಾಡಿಲ್ಲ. ಹೊಸ ವರ್ಷದ ಪ್ರಯುಕ್ತ ಲೇಟಾಗಿ ಊಟ ಮಾಡಿರೋದು. ಬೆಳಗ್ಗೆನ ಅದಕ್ಕೆ ಇನ್ನೊಂದು 10 ನಿಮಿಷ ವೆಯ್ಟ್ ಮಾಡಿ ಆಗ್ತೈತೆ ಅಂದರೆ ಕೇಳಿಲ್ಲ. ಅದೇ ಹೋದ್ರಿ
ಈಗ ಲೇಟ್ ಆಯಿತು. ಮತ್ತು ಅಜ್ಜಿದೇನಿಲ್ಲ, ಹೊಸ ವರ್ಷದ ಬ್ರೇಕ್ ತಡ್ಕೆಲ್ಲ ಹಾಕೊಂಬೋದು. ಆಗ ತೆಗೀತು ಅಡ್ಕೆಲ್ಲದೀಗ. ಸೊ ವಯಸ್ಸು ನೋಡಿ, ಸಂಜೆ ಆಗಿದೆ, ಈಗ ಮಲ್ಕೊಂಡು ಎದ್ದಿದ್ದೀನಿ. ಇನ್ನೇನು ಹುಡುಗರು ಬರೋ ಟೈಮ್ ಆಯಿತು. ಹೊಸ ವರ್ಷದ ದಿನವೇ ಲೇಸಿ ಆಗಿಬಿಟ್ಟಿತ್ತು ಇವತ್ತು. ಇನ್ನೇನು ಸ್ಕೂಲ್ ವ್ಯಾನ್ ಬರುತ್ತೆ ಇವಾಗ. ಹೊಸ ವರ್ಷದ ದಿನವೇ ಲೇಸಿ ಆಗಿಬಿಟ್ಟೈತಿ. ಇನ್ನು ವರ್ಷ ಎಲ್ಲ ಯಾವ ಥರ ಇರುತ್ತೋ ಗೊತ್ತಿಲ್ಲ, ನೋಡಬೇಕು. ವರ್ಷ ಎಲ್ಲ ಯಾವ ಥರ ಇರುತ್ತೋ ನೋಡಬೇಕು. ಯೂಶ್ವಲಿ ನಾನು ಯಾವಾಗಲೂ ಮಲಗೋದಿಲ್ಲ, ಏನಂದರೆ ಇವತ್ತು ಹುಷಾರಿರಲಿಲ್ಲ, ಅದಕ್ಕೋಸ್ಕರ ಮಲ್ಕೊಂಡಿದ್ದು. ನಮ್ಮ ಬಾಡಿನೇ ನಮಗೆ ಕೆಲಸ ಮಾಡೋಕ್ಕೆ ಸಪೋರ್ಟ್ ಮಾಡಿಲ್ಲ ಅಂದರೆ ಕೆಲಸ ಮಾಡೋಕ್ಕೆ ಕೂಡ ಆಗೋದಿಲ್ಲ. ಅದಕ್ಕೋಸ್ಕರ ಸುಮ್ಮನೆ ಮಲ್ಕೊಬಿಟ್ಟಿದ್ದೆ. ಚೆನ್ನಾಗಿದ್ದರೆ ಮಾತ್ರ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಕುತ್ಕೊಳಕ್ಕಾಗಲ್ಲ ನನಗೆ. ನಿದ್ದೆ ಅಂತೂ ಬರೋದೇ ಇಲ್ಲ. ಹುಷಾರಿಲ್ಲದ ಕಾರಣ ಸುಮ್ಮನೆ ಮಲ್ಕೊಬಿಟ್ಟಿದ್ದೆ ಅಷ್ಟೇ. ಇವತ್ತು ಏನೂ ಕೆಲಸ ಮಾಡಿಲ್ಲ. ನೋಡಬೇಕು ವರ್ಷ ಎಲ್ಲ ಯಾವ ಥರ ಇರುತ್ತೋ ಅನ್ನೋ ಗೊತ್ತಿಲ್ಲ. ಇವತ್ತು ಪೂರ್ತಿ ಬರೀ ಲೇಸಿಯಾಗಿರೋದೇ ಆಗೈತೆ. ಅದಕ್ಕೆ ಇವಾಗ ಮಲ್ಕೊಂಡು ಎದ್ನಲ್ಲ, ಅದಕ್ಕೆ ಸ್ವಲ್ಪ ಕಾಫಿ ಕುಡಿಯೋಣ ಅಂತಂದು ಕಾಸ್ಕೊಂಡು ಬಂದೆ. ಈಗೇನು ಅಜ್ಜಿಗಾಗಲೇ ಹೊಲ್ದ ಹತ್ರ ಕಾಸು ಕೊಟ್ಟಿದ್ದೆ. ನಾನೀಗ ಸ್ವಲ್ಪ ಈಗ ಮಾಡ್ಕೊಂಬಂದೆ. ಇವಾಗ ಹುಡುಗರು ಬೇರೆ ಬರ್ತಾರೆ, ಅವ್ರಿಗೆ ಹಾಲು ಕಾಸು ಕೊಡಬೇಕು. ನೋಡೋಣ ಯಾವ ಥರ ಇರುತ್ತೆ ವರ್ಷ ಎಲ್ಲ. ಇನ್ನೇನು ಮಕ್ಕಳಿಬ್ಬರು ಬರ್ತಾರೆ, ಸ್ಕೂಲ್ಗೆ ಹೋಗಿದ್ದಾರೆ. ಏನೋ ವ್ಯಾನಲ್ಲೆಲ್ಲ ಈ ಕಡೆ ಸೈಡ್ ಹೋಗ್ತಾರಲ್ಲ, ಅವರೆಲ್ಲ ಸೇರಿಸಿ ಇದು ಅಮೌಂಟ್ ಹಾಕ್ಕೊಂಡು ಇಷ್ಟಿಷ್ಟು ಅಂತಂದು ಕೇಕ್ ಕಟ್ ಮಾಡ್ತಾರಂತೆ. ನ್ಯೂ ಇಯರ್ ಆಗಿರೋದ್ರಿಂದ ಇಲ್ಲೇ ಆಂಜನೇಯನ ದೇವಸ್ಥಾನದ ಹತ್ರ ಕೇಕ್ ಕಟ್ ಮಾಡ್ಕೊಂಡು ತಿಂದ್ಕೊಂಡು ಬರ್ತಾರೆ. ಮೋಸ್ಟ್ಲಿ ಲೇಟ್ ಆಗ್ಬೋದು ಇವತ್ತು. ನೋಡಬೇಕು ಯಾವಾಗ ಬರ್ತಾರೆ ಅನ್ನೋದು ಗೊತ್ತಿಲ್ಲ. ಎಲ್ಲ ಮುಗಿಸ್ಕೊಂಡು ಬರ್ತಾರೆಪ್ಪ. ಅವ್ರಿಗೂ ಏನೋ ಒಂಥರ ಖುಷಿ ಹುಡುಗರಿಗೆ. ನಮ್ಮ ಸ್ಕೂಲ್ ಲೈಫಲ್ಲಿ ನಾವು ಕೂಡ ಹಂಗೆ ಅಲ್ವಾ. ನ್ಯೂ ಇಯರ್ ಇತ್ತು ಅಂದರೆ ಬೇಗ ಹೋಗ್ಬಿಟ್ಟು ಸ್ಕೂಲ್ಗೆ. ಅದರಿಂದಲೂ ದಿನ ಅಂತೂ ಪೂರ್ತಿ ಸ್ಕೂಲೆಲ್ಲ ಡೆಕೋರೇಷನ್ ಮಾಡಿಬಿಟ್ಟು ಟೇಪ್ ಎಲ್ಲ ಅಂಟಾಕೋದು ಏನೇನೋ ಮಾಡಿಬಿಡ್ತಿದ್ವಿ. ಡೆಕೋರೇಷನ್ ಎಲ್ಲ ಮಾಡಿ ನೆಕ್ಸ್ಟ್ ದಿನ ಅಂತೂ ಫುಲ್ ಒಳ್ಳೆ ನ್ಯೂ ಇಯರ್ ಅಂದರೆ ಹಬ್ಬ ಇದ್ದಂಗೆ ಸ್ಕೂಲಲ್ಲಿ. ಕೇಕೆಲ್ಲ ತಗೊಂಡು ಹೋಗ್ಬಿಟ್ಟು ಎಲ್ಲ ಮಿಕ್ಸ್ಚರು ಕೇಕು ಎಲ್ಲರಿಗೂ ಹಂಚ್ಕೊಂಡು ತಿಂದ್ಕೊಂಡು ಅದೊಂಥರ ಸ್ಕೂಲ್ ಲೈಫೇ ಚೆಂದ. ಏನಪ್ಪ ನೀನು ತಿಂದು ಬರ್ಬೇಕು ತಾನೆ. ನೀನು ತಿಂದ ಎಷ್ಟು ಕಟ್ ಮಾಡಿದ್ರು ಕೇಕು? 2 ಕಟ್ ಮಾಡಿದ್ರಾ? ಹಂಗಾರೆ ನೀನು ತಿಂದೆ. ಹಾಂ, ತಿಂತಾಗ ಕೂತ್ಕೊಂಡು. ಯಾಕೆ ತಿನ್ನು? ಅಲ್ಲಿ ಅಯ್ಯೋ ಹಿಡ್ಕ ಅಲ್ಲಿಡವು. ಓ ಏನಪ್ಪ ಹಿಂಗೆ ವೆರೈಟಿ ತಂದು ನೀನು ತಿಂದ ಎಗ್ ಪಪ್ಸ್ ತಿಂದ? ತಣ್ಣು ತಿನ್ರಿ ಇಬ್ರು ಕೂತ್ಕೊಂಡು ತಿಂದು. ಯಾಕೆ ಏನು ನಿನಗೆ ಕೊಡಲಿಲ್ವ ಎಗ್ ಪಪ್ಸು? ಹಾಂ ಏನು ಬೇಡ, ನೀವು ತಿನ್ನಿರಿ. ನೀವು ತಿನ್ನಬೇಕು. ಯಾಕೆ? ನೀವು ತಿನ್ನಿರಿ ಸಾಕು, ನಮಗೇನು ಬೇಡ. ಎಲ್ಲ ಹೆಂಗೆ ಆಚರಿಸಿರಿ ಸ್ಕೂಲಲ್ಲಿ? ಅದಕ್ಕೆ ಬಟ್ಗಿಟ್ ಜೋರಾಗಿ ಇಟ್ಕೊಂಡು ಬಂದಿದ್ದೀರಾ ಆಂಜನೇಯನ ದೇವಸ್ಥಾನದಾಗೆ. ಏನು ಕೇಳ್ಕೊಬಂದಿದ್ದ ದೇವ್ರನ್ನ? ಏನು ಕೇಳ್ಕೊಬಂದ್ರಿ ಹೇಳ್ಬೇಕೀಗ? ಏನು ಕೇಳ್ಕೊಂಡ್ಲಿಲ್ವೇ? ಒಳ್ಳೆ ವಿದ್ಯೆ ಬುದ್ಧಿ ಕೊಡಪ್ಪ, ಆರೋಗ್ಯ ಭಾಗ್ಯ ಕೊಡಪ್ಪ ಅಂತ ಕೇಳ್ಕೊಂಬರ್ಬೇಕು. ಅಷ್ಟೇನಾ? ಬಾಯಿಲಿ ದುಷಿಯೇ ಅಲ್ಲಪ್ಪ, ಸ್ಕೂಲಲ್ಲಿ ಏನೇನು ಮಾಡಿದ್ರಿ, ಏನೇನು ಹೇಳ್ಕೊಟ್ರು? ಹೌದು, ಸ್ಕೂಲಲ್ಲಿ ಬೇರೆ ಕೇಕ್ ಕಟ್ ಮಾಡಿದ್ರೆ 3 ಕೇಕು. ಸರಿಯಾಗಿ ತಿಂದಿದ್ದೀರಪ್ಪ ಇವತ್ತಂಗಾರಿ. ಹೌದೇನು? ನಾವು ಮನೆಗೆ ಕಟ್ ಮಾಡಿದ್ವಲ್ಲ. ಆಯ್ತು. ಎಣ್ಣೆ ಇಕ್ತಾ ಇದ್ದೀನಿ ಗೈಸ್. ಬುರ್ಡೆ
ತೆಗಿಯೋ ಕೈ ತೆಗಿಯೋ. ಅದು ಆಡ್ತಾನೆ ತಲೆ ಹೋಗೋದು. ಹೇಳು ಹಾಡು ಹೇಳಿ ನೋಡೋಣ ಹೆಂಗೆ ಹೇಳ್ತಿ. ಅಕ್ಕಪಕ್ಕದ ಜನ ಎದ್ದು ಕೇಳಿಸ್ಕೋಬೇಕು. ಕೇಳಿಸ್ಕೊಂಬಲ್ಲ, ಎದ್ದು ಓಡ್ತಾರೆ. ಎದ್ದು ಓಡ್ತಾರೆ ಅಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.